ಬಳ್ಳಾರಿ ನಗರದ ಆರಾಧ್ಯ ದೇವಾದ ಶ್ರೀ ಕನಕದುರ್ಗಮ್ಮ ದೇವಿಯಪ್ಪ ನಮಸ್ಕರಿಸುತ್ತಾ 2025ನೇ ಸಾಲಿನ ದಸರಾ ಮಹೋತ್ಸವ ಅಂಗವಾಗಿ ಬಳ್ಳಾರಿ ಶ್ರೀ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವಗಳು ಪ್ರಾರಂಭವಾಗಿದ್ದು ದಿನಾಂಕ 22/9/2025ರಿಂದ 2/10/2025ರವರೆಗೆ ಜರುಗಲಿದೆ. ಈ ಸಮಯದಲ್ಲಿ ಈ ನವರಾತ್ರಿ ದಿನಗಳಲ್ಲಿ ದೇವಸ್ಥಾನದಲ್ಲಿ ದಿನ ಬೆಳಗ್ಗೆ 3 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ದರ್ಶನ ವ್ಯವಸ್ಥೆ ಹಾಗೂ ಬೆಳಗಿನ ಜಾವದಲ್ಲಿ ಅಭಿಷೇಕ ಮತ್ತು ಎಲೆ ಪೂಜೆ ವ್ಯವಸ್ಥೆ, ಅದೇ ರೀತಿಯಾಗಿ ತದನಂತರ ನಿರಂತರವಾಗಿ ಅರ್ಚನಾ ವ್ಯವಸ್ಥೆ ಮಾಡಲಾಗಿರುತ್ತದೆ ಹಾಗೂ ದರ್ಶನ ವ್ಯವಸ್ಥೆ ಮಾಡಲಾಗಿರುತ್ತದೆ. ಬರುವಂಥ ಭಕ್ತಾದಿಗಳಿಗೆ ನೆರಳಿನ ವ್ಯವಸ್ಥೆ, ಕುಡಿ ನೀರಿನ ವ್ಯವಸ್ಥೆ ಹಾಗೂ ಅನ್ನದಾಸ ವ್ಯವಸ್ಥೆ ಮಾಡಲಾಗಿರುತ್ತದೆ. ದೇವಸ್ಥಾನದಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ದಾಸ ವ್ಯವಸ್ಥೆ ಅಥವಾ ಭಕ್ತಾದಿಗಳ ವ್ಯವಸ್ಥೆ ಮಾಡಲಾಗಿರುತ್ತದೆ ಹಾಗೂ ಬರುವಂಥ ಭಕ್ತಾದಿಗಳಿಗೆ ಸರಾಗವಾಗಿ ಬಂದು ಹೋಗೋದಕ್ಕಾಗಿ ಕ್ಯೂಲೈನ್ ವ್ಯವಸ್ಥೆಗಳು ಮಾಡಲಾಗಿರುತ್ತದೆ ಹಾಗೂ ತೆಂಗಿನಕಾಯಿ ಒಡೆಯುವ ಸ್ಥಳ ಮತ್ತು ದೀಪ ಹಚ್ಚಲು ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿರುತ್ತದೆ ಮತ್ತು ಪಾರ್ಕಿಂಗ್ಗೆ ಸಮಸ್ಯೆ ಆಗಲಾದಂತೆ ವ್ಯವಸ್ಥಿತವಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿರುತ್ತದೆ. ಅದ್ದೂರಿಯಾಗಿ ಆಚರಣೆಗೋಸ್ಕರ ಸುತ್ತ ದೇವಸ್ಥಾನದಲ್ಲಿ ಮತ್ತು ದೇವಸ್ಥಾನ ಸುತ್ತಲೂ ದೀಪ ಅಲಂಕಾರ ಮಾಡಲಾಗಿರುತ್ತದೆ ಮತ್ತು ಹೂವಿನ ಅಲಂಕಾರ ಮಾಡಲಾಗಿರುತ್ತದೆ. ಅದೇ ರೀತಿಯಾಗಿ ಈ ವರ್ಷ ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷ ದೇವಸ್ಥಾನ ಒಳಗಡೆ ನವದುರ್ಗೆಯರನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತಿತ್ತು. ಆದರೆ ಈ ವರ್ಷ 18 ಶಕ್ತಿಪೀಠಗಳಲ್ಲಿ 11 ಶಕ್ತಿಪೀಠ ದೇವಿಗಳ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ನಿತ್ಯ. ಈಗಾಗಲೇ 3 ದಿನಗಳ ಕಾಲ ಭ್ರಮರಾಂಬಿಕಾ ದೇವಿ ಮತ್ತು ಚಾಮುಂಡಿ ದೇವಿ ಮತ್ತು ಕಂಚಿ ಕಾಮಾಕ್ಷಿ ಪ್ರತಿಷ್ಠಾಪನೆ ಮಾಡಲಾಗಿರುತ್ತದೆ. ಈ ದಿನ ಇವತ್ತು ಶ್ರೀಶೈಲ ಮಲ್ಲಿಕಾರ್ಜುನ ಭ್ರಮರಾಂಬಿಕಾ ದೇವಿಯ ವಿಗ್ರಹ ಪ್ರತಿಷ್ಠಾಪಿಸಲಾಗಿರುತ್ತದೆ. ಅದೇ ರೀತಿಯಾಗಿ ದಿನ ಸಾಯಂಕಾಲ ನಾವು 6 ಗಂಟೆಗೆ ದೇವಿಯ ಪಲ್ಲಕ್ಕಿ ಉತ್ಸವ ಮಾಡ್ತಾ ಇದ್ದು 2 ಮತ್ತು 10/2025ರಂದು ದೊಡ್ಡ ಪಲ್ಲಕ್ಕಿ ವ್ಯವಸ್ಥೆ ಇರುತ್ತದೆ ಮತ್ತು ಆ ದಿನ ರಾವಣಾಸುರನ ದಹನ ಮತ್ತು ಸಿಡಿಮದ್ದು ಸುಡುವ ಒಂದು ವ್ಯವಸ್ಥೆ ಮಾಡೋದಾಗಿರುತ್ತದೆ. ಅದೇ ರೀತಿ ಇನ್ನು ಭಕ್ತಾದಿಗಳಿಗೋಸ್ಕರ ದೇವಸ್ಥಾನದಲ್ಲಿ ನಿತ್ಯ 4 ಗಂಟೆಯಿಂದ ಲಲಿತ ಸಹಸ್ರನಾಮಾವಳಿ, 5 ಗಂಟೆಯಿಂದ ಪುರಾಣ ಪ್ರವಚನ, 6 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ರಾತ್ರಿ 10 ಗಂಟೆಯಿಂದ ಭಜನಾ ಕಾರ್ಯಕ್ರಮವನ್ನು ಸಹ ವ್ಯವಸ್ಥೆ ಮಾಡಲಾಗಿರುತ್ತದೆ. ಈ ರೀತಿಯಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿರಂತರವಾಗಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಮ್ಮಿಕೊಳ್ಳೋದ್ರ ಮೂಲಕ ವಿಜೃಂಭಣೆ ಆಚರಿಸಲಾಗುತ್ತದೆ. ಈ ಸಮಯದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ದೇವಿಯ ದರ್ಶನ ಪಡೆದು ತಾಯಿಯ ಕೃಪೆಗೆ ಪಾತ್ರರಾಗಿ ವಿನಂತಿ ಮಾಡ್ತೀವಿ.